ಅಶ್ವವೇಗ ನ್ಯೂಸ್ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ತೋರಿಸ್ತಾ ಇದ್ದೀವಿ. ಕೈಪಡೆಯಲ್ಲಿ ಸಂಚಲನ ಸೃಷ್ಟಿಸುವ ಬಿಗ್ ಸ್ಟೋರಿ ಇದು. ಪವರ್ ಫೈಟ್ ಮಧ್ಯೆ ಮತ್ತೊಂದು ಬಿಗ್ ಸ್ಟೋರಿ ಇದೀಗ ನಾವು ತೋರಿಸ್ತಾ ಇರುವಂತದ್ದು. ಕೈಪಡೆಯಲ್ಲಿ ಸಂಚಲನ ಸೃಷ್ಟಿಸುವ ಬಿಗ್ ಸ್ಟೋರಿ. ಪವರ್ ಫೈಟ್ ಮಧ್ಯೆ ಹೈಕಮಾಂಡ್ ಡಿಮ್ಯಾಂಡ್. ಅಶ್ವವೇಗ ನ್ಯೂಸ್ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಹೊಸ ದಾಳ ಉರುಳಿಸಿದ ರಾಜ್ಯ ಕೈ ನಾಯಕರು. ಕೈ ಹೈಕಮಾಂಡ್ಗೆ ಸಂದೇಶ ರವಾನಿಸಿದ ಶಾಸಕರು. ಕೈಪಡೆಯಲ್ಲಿ ಸಂಚಲನ ಸೃಷ್ಟಿಸುವ ಬಿಗ್ ಸ್ಟೋರಿ ಇದು. ಪವರ್ ಫೈಟ್ ಮಧ್ಯೆ ಹೈಕಮಾಂಡ್ ಡಿಮ್ಯಾಂಡ್. ಅಶ್ವವೇಗ ನ್ಯೂಸ್ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ತೋರಿಸ್ತಾ ಇದ್ವಿ. ಹೊಸ ದಾಳ ಉರುಳಿಸಿದ ರಾಜ್ಯ ಕೈ ನಾಯಕರು. ಕೈ ಹೈಕಮಾಂಡ್ಗೆ ಸಂದೇಶ ರವಾನಿಸಿದ ಶಾಸಕರು. ಯಾವ ಸಂದೇಶವನ್ನ ರವಾನಿಸಿದ್ದಾರೆ ಹಾಗಾದ್ರೆ? ಕೈಪಡೆಯಲ್ಲಿ ಸಂಚಲನ ಸೃಷ್ಟಿಸುವ ಬಿಗ್ ಸ್ಟೋರಿ ಇದು. ಈಗಾಗಲೇ ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ ಜೋರಾಗಿ ನಡೀತಾ ಇದೆ. ಕುರ್ಚಿ ಕಾದಾಟ, ಕುರ್ಚಿ ಕದನ. ಈಗ ಗಮನಿಸ್ತಾ ಇದ್ದೀವಿ ನಾವು, ಪವರ್ ಫೈಟ್ ಮಧ್ಯೆ ಮತ್ತೊಂದು ಸಂಚಲನ ಸೃಷ್ಟಿಸುವ ಸ್ಟೋರಿ ಇದು. ಹಾಗಾದ್ರೆ ಕೈ ಶಾಸಕರು ಯಾವೆಲ್ಲ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ, ಯಾವ ವಿಷಯದ ಬಗ್ಗೆ ತೋರಿಸ್ತಾ ಇದ್ದೀವಿ ಅನ್ನುವಂತ ಕುತೂಹಲ ತುಂಬಾ ಇರುವಂತದ್ದು. ಪವರ್ ಫೈಟ್ ಮಧ್ಯೆ ಸಂಪುಟ ಪುನಾರಚನೆಯ ಕೂಗು ಕೇಳಿಸ್ತಾ ಇದೆ. ಕ್ಯಾಬಿನೆಟ್ ರಿಶಫಲ್ಗೆ ನೂತನ ಶಾಸಕರಿಂದ ಕೂಗು. ಸಚಿವ ಸಂಪುಟ ಪುನಾರಚನೆ ಮಾಡುವಂತೆ ಒತ್ತಾಯ. ಬರೋಬ್ಬರಿ 31ಕ್ಕೂ ಹೆಚ್ಚು ಶಾಸಕರಿಂದ ಪತ್ರ ಸಮರ. 5 ನೂತನ ಶಾಸಕರಿಗೆ ಸಂಪುಟದಲ್ಲಿ ಅವಕಾಶ ಕೊಡಿ. ಕ್ಯಾಬಿನೆಟ್ಗೆ ತಮ್ಮನ್ನ ಪರಿಗಣಿಸುವಂತೆ ಹಕ್ಕೊತ್ತಾಯ. ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾಗೆ ಸಂದೇಶವನ್ನ ರವಾನೆ ಮಾಡಿದ್ದಾರೆ. 31ಕ್ಕೂ ಹೆಚ್ಚು ಕೈ ಶಾಸಕರಿಂದ ಸುರ್ಜೇವಾಲಾಗೆ ಪತ್ರ. ಪವರ್ ಫೈಟ್ ಮಧ್ಯೆ ಸಂಪುಟ ಪುನಾರಚನೆಯ ಕೂಗು ಕೇಳಿಸ್ತಾ ಇದೆ. ಕ್ಯಾಬಿನೆಟ್ ರಿಶಫಲ್ಗೆ ನೂತನ ಶಾಸಕರಿಂದ ಕೂಗು. ಸಚಿವ ಸಂಪುಟ ಪುನಾರಚನೆ ಮಾಡುವಂತೆ ಒತ್ತಾಯ ಕೇಳಿ ಬರ್ತಾ ಇರುವಂತದ್ದು. ಬರೋಬ್ಬರಿ 31ಕ್ಕೂ ಹೆಚ್ಚು ಶಾಸಕರಿಂದ ಪತ್ರ. 5 ನೂತನ ಶಾಸಕರಿಗೆ ಸಂಪುಟದಲ್ಲಿ ಅವಕಾಶ ಕೊಡಬೇಕು. ಕ್ಯಾಬಿನೆಟ್ಗೆ ತಮ್ಮನ್ನ ಪರಿಗಣಿಸುವಂತೆ ಹಕ್ಕೊತ್ತಾಯ. ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾಗೆ ಸಂದೇಶವನ್ನ ಕಳಿಸಿರುವಂತದ್ದು. 31ಕ್ಕೂ ಹೆಚ್ಚು ಕೈ ಶಾಸಕರಿಂದ ಸುರ್ಜೇವಾಲಾಗೆ ಪತ್ರ. ಸಂಪುಟ ಪುನಾರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಈ ಹಿಂದೆ ಸಹಿತ ಒಂದು ಕೂಗು ಕೇಳಿ ಬರುತ್ತೆ. ಹೇಗೆ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 2.5 ವರ್ಷ ಸಿದ್ದರಾಮಯ್ಯ ಆದ್ರೆ 2.5 ವರ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತ ಒಪ್ಪಂದ ಇತ್ತು. ಆದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸ್ಥಾನದಲ್ಲೂ ಕೂಡ ಇದೇ ರೀತಿಯಾಗಿ ಆಗುತ್ತಾ ಅನ್ನುವಂತ ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗಿತ್ತು. ಬಟ್ ಇದುವರೆಗೂ ಕೂಡ ಇದ್ರ ಬಗ್ಗೆ ಅಧಿಕೃತವಾಗಿ ಈ ರೀತಿಯಾದಂತಹ ಕೂಗುಗಳು ಕೇಳಿ ಬಂದಿರಲಿಲ್ಲ. ಆದ್ರೆ ಈ ಹಿಂದೆ ಸಹಿತ ಪವರ್ ಫೈಟ್ ನಡೀತಾ ಇದ್ದಂತ ಸಂದರ್ಭದಲ್ಲೇ ಸಚಿವ ಸಂಪುಟ ಪುನಾರಚನೆ ಆಗುತ್ತೆ ಅನ್ನುವಂತ ಒಂದಿಷ್ಟು ಲಾಬಿ ಸಹಿತ ಅಲ್ಲಿ ಕೇಳಿ ಬರ್ತಾ ಇತ್ತು. ಬಟ್ ಇದೀಗ ಮತ್ತೆ ಕೈ ಹೈಕಮಾಂಡ್ಗೆ ಪತ್ರ ರವಾನೆ ಆಗಿರುವಂತದ್ದು. 31 ಶಾಸಕರಿಂದ ಪತ್ರ ರವಾನೆ ಆಗಿದೆ ಅನ್ನುವಂತ ಮಾಹಿತಿ ಇರುವಂತದ್ದು. ರಣದೀಪ್ ಸುರ್ಜೇವಾಲಾಗೆ ಸಂದೇಶವನ್ನ ಕಳಿಸಿದ್ದಾರೆ. 31ಕ್ಕೂ ಹೆಚ್ಚು ಕೈ ಶಾಸಕರಿಂದ ಸುರ್ಜೇವಾಲಾಗೆ ಪತ್ರವನ್ನ ಕಳಿಸಿದ್ದಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ರಿಶಫಲ್ಗೆ ನೂತನ ಶಾಸಕರಿಂದ ಕೂಗು ಕೇಳಿ ಬರ್ತಾ ಇರುವಂತದ್ದು.